ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಸಂಪಾದಕರ ಮಿತ್ರರು ಸೇರಿಕೊಂಡು ಒಂದು ಜಾಹೀರಾತು ನೀತಿ 2026ರ ವಿಷಯದಲ್ಲಿ ಕೆಲವೊಂದು ಚರ್ಚೆಗಳು ನಡೀತಾ ಇದ್ದು, ಆ ಚರ್ಚೆ ಏನೆಂದರೆ, ನಿನ್ನೆ ಅಂದರೆ 2 ದಿವಸ ಮೊದಲೇ ಬೆಂಗಳೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಸಂಪಾದಕರ ಸಂಘದ ಒಂದು ಮೀಟಿಂಗ್ ಬೆಂಗಳೂರಿನಲ್ಲಿ ನಡೆದಿತ್ತು. ನಮ್ಮ ಮಾನ್ಯ ಅಧ್ಯಕ್ಷರಾದ ತಿಪ್ಪೇಸ್ವಾಮಿಯವರ ನೇತೃತ್ವದಲ್ಲಿ ಸಭೆಯಲ್ಲಿ ತೀರ್ಮಾನ ಏನಾಯ್ತು ಅಂದರೆ, ಎಲ್ಲ ನಮ್ಮ ಜಾಹೀರಾತು ನೀತಿಯಲ್ಲಿ ಕೆಲವೊಂದು ಕಾನೂನು ಕಾಯ್ದೆಗಳನ್ನು ಸಡಿಲಗೊಳಿಸ್ಬೇಕಂತಕ್ಕಂಥದ್ದು ಒಂದು ಚರ್ಚೆ ಆಯಿತು. ಆದರೆ ಎಲ್ಲ ಜಾಹೀರಾತು ನೀತಿ ಬದಲಿ ಮಾಡಬಾರ್ದು ಅಂತೇನಿಲ್ಲ, ಅದಕ್ಕೆ ಇದು ಮಾಡಬಾರ್ದು ಅಂತಿಲ್ಲ, ಬಟ್ ಅದರಲ್ಲಿ ಕೆಲವೊಂದು ಕಾನೂನು ಏನು ಸಡಿಲಗೊಳಿಸ್ಬೇಕು ಅಂತಕ್ಕಂಥದ್ದೇ ನಮ್ದೆಲ್ಲರೂ ಪತ್ರಕರ್ತರು ಸಂಪಾದಕರದ್ದು ಒಂದು ಡಿಮಾಂಡ್ ಇದೆ. ಹಾಗಾಗಿ ಅದಕ್ಕೆ ನಿನ್ನೆ ನಮ್ಮ ಕಾರ್ಯದರ್ಶಿಗಳು ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೂ ಮೇಡಮ್ ಅವರಿಗೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೆವು. ಮತ್ತು ಸನ್ಮಾನ್ಯ ನಮ್ಮ CM ಸಲಹೆಗಾರಾದ ಮಾಧ್ಯಮ ಸಲಹೆಗಾರಾದ ಶ್ರೀ ಪ್ರಭಾಕರ್ ಅವರಿಗೂ ಒಂದು ಮನವಿಯನ್ನು ಸಲ್ಲಿಸಲಾಗಿದೆ. ಅವರು ಬೀದರ್ ಜಿಲ್ಲೆಗೆ ಬಂದಾಗಲೇ ಅವರೊಂದು ಮಾತನ್ನು ಹೇಳಿದರು ನಮ್ಮ ಎಲ್ಲ ಪತ್ರಕರ್ತ ಬಾಂಧವರಿಗೆ. ಏನಂದರೆ, ನಿಮ್ಮ ಪತ್ರ ಇನ್ನೊಂದು 8 ದಿವಸದಲ್ಲಿ ನಿಮಗೊಂದು ಒಳ್ಳೆಯ ಸುದ್ದಿಯನ್ನು ಕೊಡ್ತೀವಿ ಅಂತಕ್ಕಂಥದ್ದು ಅವ್ರು ಮಾತು ಹೇಳಿದರು. ಆದರೆ ಅದು ಒಳ್ಳೆಯ ಸುದ್ದಿ ಅಂತ ಅಂದೇನು ಬರಲಿಲ್ಲ, ಬಟ್ ಅದು ನಮ್ಮ ಸಂಪಾದಕರು ಒಂದು ಕೆಲವೊಂದು ಭಾಳ ಮಾರಕವಾದಂಥನೇ ಸುದ್ದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ಇದು ಎಲ್ಲ ರೀತಿಯಿಂದ ಈಗೆಲ್ಲ ಭೇಟಿಯಾಗಿದ್ದ ಕಾರಣ ಅದಕ್ಕೆಲ್ಲ ಸ್ವಲ್ಪ ಸಡಿಲಗೊಳಿಸ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಮೂಡಿಸಿದ್ದಾರೆ. ಮತ್ತೊಂದು ವಿಷಯ ಏನಂದರೆ, ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ 11-12 ಏಪ್ರಿಲ್ನಲ್ಲಿ ಒಂದು ರಾಜ್ಯ ಸಮ್ಮೇಳನವನ್ನು ಇಲ್ಲಿ ಆಯೋಜಿಸಲಾಗಿದೆ. ಆ ನಿಮಿತ್ತ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶ್ರೀ ಶಿವಾನಂದ ತಗಡೂರ್ ಅವರು ಬರ್ತಾ ಇದ್ದಾರೆ. ಅವರು ಇದು ಮತ್ತೊಂದು ವಿಶೇಷ ಏನಂದರೆ, ಗಡಿ ಜಿಲ್ಲೆಯಲ್ಲಿ ಈ ಪತ್ರಕರ್ತರ ರಾಜ್ಯ ಸಮ್ಮೇಳನ ನಡೀತಾ ಇದೆ. ಅಂಥದ್ರಲ್ಲಿ ರಾಜ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಅವರು ಈ ವಿಷಯದಲ್ಲಿ ಅಂದರೆ ಜಾಹೀರಾತಿ ನೀತಿ 2026ದ ಏನಿದೋ ನೀತಿಯನ್ನು ನಾವು ಖಂಡಿಸಿದ್ದೀವಿ. ಅವರು ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಮನವಿ ಕೊಡೋದಲ್ದೇನೆ ಇದರಲ್ಲಿ ಇರ್ತಕ್ಕಂಥ ಏನು ಅಂಶಗಳು ಅದಕ್ಕೆ ಸಡಿಲಗೊಳಿಸ್ಬೇಕು ಅಂತಕ್ಕಂಥದ್ದು ನಾವು ನಾಳೆ ರಾಜ್ಯಾಧ್ಯಕ್ಷರ ಮುಂದೆ ಹೇಳ್ತೀವಿ. ಅವರು ಸಂಪೂರ್ಣವಾಗಿ ಇದನ್ನು ತನ್ನ ಮೈ ಮೇಲೆ ತಗೊಂಡು, ಅಂದರೆ ಅಷ್ಟು ವಿಶ್ವಾಸಕ್ಕೆ ಮುಖ್ಯಮಂತ್ರಿಯವರಿಗೆ ವಿಶ್ವಾಸ ತೆಗೆದು ಅವರಿಗೆ ಒಂಥರ ಭರವಸೆಯನ್ನು ತೆಗೆದುಕೊಂಡು ಅವ್ರ ಮುಂದೆ ಈ ವಿಷಯವನ್ನು ಪ್ರಸ್ತಾವನೆ ಇಟ್ಟು ಇದನ್ನು ಹಿಂಪಡಿಬೇಕಂತ ನಾನು ತಮ್ಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಶೋಕ್ ಕುಮಾರ್ ಕರಂಜಿ. ನಮಸ್ಕಾರ. ಇವತ್ತು ನಾವು ಬೀದರ್ನ ಪತ್ರಿಕಾ ಭವನದಲ್ಲಿ ಅಂತಂದ್ರೆ ನಮ್ಮದು ಹೊಸ ಜಾಹೀರಾತು ನೀತಿ ಬಗ್ಗೆ ನಾವೆಲ್ಲ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಸಂಪಾದಕ ಸಂಘ ಏನು ಮೊನ್ನೆ ಕಳೆದ 2 ದಿನದಿಂದ ಏನು ಚಟುವಟಿಕೆ ನಡೆಸಿದ್ದೀವಿ, ಸರ್ಕಾರದ ಯಾವ್ಯಾವ ಪ್ರತಿನಿಧಿಗಳ ಭೇಟಿಯಾಗಿದ್ದೇವೆ, ಮತ್ತು ಅಲ್ಲಿ ನಮಗೆ ಬಂದಿರತಕ್ಕಂಥ ಆಶ್ವಾಸನೆಗಳ ಬಗ್ಗೆ ಏನು ಚರ್ಚೆ ಮಾಡೋ ಒಂದು ಸಣ್ಣ ಸಭೆಯನ್ನು ನಾವು ಸೇರಿದ್ದೇವೆ. ಎಲ್ಲ ನಮ್ಮ ಸಂಪಾದಕ ಬಳಗ, ನಮ್ಮ ಪ್ರಧಾನಿ ಎಲ್ಲ ಹಿರಿಯರೆಲ್ಲ ಸೇರ್ಕೊಂಡು ಒಟ್ಟಿಗೆ ಇಂದಿನ ಸಭೆಯಲ್ಲಿ ನಾವೇನು ತೀರ್ಮಾನ ಮಾಡಿದ್ವಿ ಅಂದರೆ, ಬೆಂಗಳೂರಲ್ಲಿ ಏನೇನಾಯಿತು ಎಂಬುದು ವಿವರಣೆ ಮಾಡಿದ್ದೇವೆ. ಅಲ್ಲಿಂದ ಕೂಡ ನಮಗೆಲ್ಲ ಭರವಸೆ ಸಿಕ್ಕಿದೆ. ಈಗ ಹೊಸ ಜಾಹೀರಾತು ನೀತಿಯಿಂದ ನಮ್ಮೆಲ್ಲ ಪತ್ರಕರ್ತರಿಗೆ ಬಹಳಷ್ಟು ತೊಂದರೆ ಇದೆ. ಇದು ತಡೆ ಹಿಡಿದು ಮತ್ತು ಆಮೇಲೆ ಮಾರ್ಪಾಡುಗಳನ್ನು ಮಾಡ್ತಕ್ಕಂಥ ಕೆಲಸ ಅತಿ ಅವಶ್ಯಕತೆ ಅದ. ಇದು ಜಾರಿ ಆದರೆ ಅಂದರೆ ಎಲ್ಲ ಪತ್ರಕರ್ತರಿಗೆ ತೊಂದರೆ ಅದ. ನಾವೆಲ್ಲ 30 ವರ್ಷ 20 ವರ್ಷದಿಂದ ಪತ್ರಿಕೆಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾವತ್ತೂ ಇರಲಾಗಂಥ ಕಾನೂನು ಇಂಥದ್ದು. ಇದು ಸಂವಿಧಾನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ರಚನೆ ಮಾಡಿದ್ದಾರೆ. ಒಂದು ಪತ್ರಕರ್ತರ 4ನೇ ಅಂಗ ಅಂತ ಹೇಳಿ ಎಲ್ಲ ಸರ್ಕಾರ ರಾಜಕೀಯ ನಾಯಕರೆಲ್ಲ ಮಾತನಾಡ್ತಾರೆ. ಬಟ್ ಈ 4ನೇ ಅಂಗ ಮೇಲೆ ಗದಾ ಪ್ರಭಾರ ಆಗಿದೆ ಇವತ್ತು. ಇದು ಸರಿಯಲ್ಲ. ಅದಕ್ಕೆ ಎಲ್ಲ ಪ್ರತಿನಿಧಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಸಂಘದವರಿಗೆ ಭರವಸೆಯನ್ನು ನೀಡಿದ್ದಾರೆ. ಇದು ಆದಷ್ಟು ಶೀಘ್ರದಲ್ಲಿ ಅಧಿಕಾರಿಗಳು ಸಭೆ ಕರಿತೀವಿ ಅಂತ ನಮಗೂ ಕೂಡ ಅವ್ರ ಮೇಲೆ ಭರವಸೆ ಇದೆ. ಈ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಪರವಾಗಿರ್ತಕ್ಕಂಥ ಒಂದು ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ. ಅದು ಯಾವ ರೀತಿಗೆ ಯಾವ ಕಾರಣಕ್ಕೆ ಹಿಂಗಾಗಿದೆಯೋ ನಮ್ಗೆ ಗೊತ್ತಿಲ್ಲ, ಬಟ್ ಮುಂದೆ ಸರಿಪಡಿಸ್ತಾರೆ ಅಂತಕ್ಕಂಥ ವಿಶ್ವಾಸನ ಪತ್ರಿಕಾ ಬಾಂಧವರು ಹೊಂದಿದ್ದೆವು. ಮೊನ್ನೆ ನಮ್ಮ ಮಾಧ್ಯಮ ಸಲಹೆಗಾರರಂತ ಮಾನ್ಯ ಶ್ರೀ KV ಪ್ರಭಾಕರ್ ಅವರ ಹತ್ರ ನಮ್ದೆಲ್ಲ ಡೆಲಿಗೇಷನ್ ಹೋದಾಗ ಅವರು ಕೂಡ ಭರವಸೆಯನ್ನು ನೀಡಿದ್ದಾರೆ. ನಿಮಗೆಲ್ಲ ಆಗಿರ್ತಕ್ಕಂಥ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮಗೆ ಪ್ರಭಾಕರ್ ಅವ್ರ ಮೇಲೆ ಸಂಪೂರ್ಣ ಭರವಸೆ ಇದೆ. ನೀವು ಹೇಳಿದಂಗೆ ನುಡಿದಂತೆ ನಡೆದುಕೊಳ್ತೀರಿ. ನಮ್ಮೆಲ್ಲ ಪತ್ರಿಕಾ ಬಾಂಧವರಿಗೆ ಅಂದರೆ ನೀವು ಒಂದು ಒಳ್ಳೆ ಮುಂದಿನ ದಿನಗಳಲ್ಲಿ ಭರವಸೆ ಮತ್ತು ಆಶಾದಾಯಕವಾದಂಥ ನಿರ್ಣಯ ಕೈಗೊಳ್ತೀರಿ ಅಂತಕ್ಕಂಥ ಒಂದು ಭರವಸೆ ಇವತ್ತಿಗೂ ನಾವು ಇಟ್ಟಿದ್ದೇವೆ.
ಯಾಕಂತಂದ್ರೆ ಇನ್ನೂ ನಾವು ಮನವಿ ಕೊಟ್ಕೋತಾ ಹೋಗ್ತಾ ಇದ್ದೀವಿ. ದಯವಿಟ್ಟು ತಾವು ಸರ್ಕಾರ ಈ ಬಗ್ಗೆದಾಗ ಏನಂತಂದ್ರೆ ನಮ್ಗೆ ಒಂದು ಒಳ್ಳೆ ನಿರ್ಧಾರ ಏಪ್ರಿಲ್ ಮೇದಲ್ಲಿ ಬರ್ತದಂತ ನಮ್ಗೆ ಸಂಪೂರ್ಣ ಭರವಸೆ ಅದ. ಅದನ್ನು ಮಾಡಲೇಬೇಕು, ಸರ್ಕಾರ ನಾವು ಒತ್ತಾಯ ಮಾಡ್ತೇವೆ. ಇದು ಆದಷ್ಟು ಶೀಘ್ರದಲ್ಲಿ ಆಗಬೇಕು. ಯಾವುದೇ ಪತ್ರಕರ್ತರಿಗೆ, ಯಾವುದೇ ಸಂಪಾದಕರಿಗೆ, ಪಾರದರ್ಶಕ ಇರಲಿ, ಜಿಲ್ಲಾ ಇರಲಿ, ಎಲ್ಲ ಹಾಕಿರ್ತಕ್ಕಂಥ ಕಂಡೀಷನ್ ಕ್ಲಿಯರ್ ಮಾಡಬೇಕು. ಮಾರ್ಪಾಡೋದೊಂದಿಗೆ ಹೊಸ ಒಂದು ಜಾಹೀರಾತು ನೀತಿ ಹೀಗಿರ್ಬೇಕಂದ್ರೆ ನಮ್ಮೆಲ್ಲ ಪತ್ರಕರ್ತರಿಗೆ ಒಳ್ಳೆಯದು, ಮುಂದಿನ ದಿನಗಳಲ್ಲಿ ಸುವರ್ಣ ಅಕ್ಷರಗಳು ಬರೀತಕ್ಕಂಥ ಒಂದು ಹೊಸ ಜಾಹೀರಾತು ನೀತಿ ತರಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. Fica o beijinho, né? Nada, né?